ಹೇಗಿದ್ದೀರಾ? ನಾನು ಇವತ್ತು ಸ್ಕೂಲ್ಗೆ ಇವತ್ತು ನನ್ನ ಬರ್ತ್ಡೇ, ಸ್ಕೂಲ್ಗೆ ಹೋಗೋಕ್ಕೆ ಈ ಥರ ಔಟ್ಫಿಟ್ ಹಾಕೊಂಡಿದ್ದೀನಿ. ಔಟ್ಫಿಟ್ ಆಫ್ ದ ಡೇ. ಚೆನ್ನಾಗಿ ಕಾಣಿಸ್ತಾ. ನೀನು ಮುದ್ದು ಮಗನೆ, ನೀನು ಸೂಪರ್. ಇವತ್ತು ನಾನು ಚಾಕ್ಲೇಟ್ಸ್ ಕೂಡ ಮಾಡ್ತಿದ್ದೀನಿ. ಚಾಕ್ಲೇಟ್ಸೇ ಕೊಡೋದಿಲ್ಲ ಬರ್ತ್ಡೇಗೆ. ಅದೇ ಇವತ್ತು ಕೌಂಟ್ ಮಾಡಬೇಕು. ಖುಷಿನಾ ರೆಡಿಯಾಗಿರೋದು? ಅದರಲ್ಲಿ ಟ್ರಾಜಿಡಿ ಏನಂದರೆ ಇವತ್ತು ನಮ್ಮ ತನುಮಗೆ ಎರಡೆರಡು ಎಕ್ಸಾಮು. ಬೆಳಗ್ಗೆ ಒಂದು ಟೆಸ್ಟ್ ಇದೆ, ಆಫ್ಟರ್ನೂನ್ ಒಂದು ಟೆಸ್ಟ್ ಇದೆ, ಅದ್ರ ಜೊತೆನೇ ಬರ್ತಡೇನೂ. ಬಟ್ ನೋ ವರಿ. ಓಕೆ, ಪ್ರಿಪೇರ್ ಆಗಿದೆಯಲ್ಲ? ಓಕೆ, ಹೋಗಿ ಟೆಸ್ಟ್ನ ಚೆನ್ನಾಗಿ ಮುಗಿಸ್ಕೊಂಬ. ಆಲ್ ದ ಬೆಸ್ಟ್. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ರೆಡಿನಾ? ರೆಡಿ. ಶೂಸ್ ನೋಡಿ. ಎಕ್ಸಾಮ್ಗೆ ಇದು ಎತ್ಕೊಂಡಾ? ಎಕ್ಸಾಮ್ದು ಇದು ಪ್ಯಾಡ್ ಎತ್ಕೊಂಡೆ. ಹ್ಞೂ, ಚೆನ್ನಾಗಿದೆಯಾ? ಅವಳ ಎಕ್ಸೈಟ್ಮೆಂಟ್ ನೋಡು. ಓಕೆ, ಬಾಯ್. ಬಾಯ್. ಸಿ ಯು ಲೇಟರ್. ಸೊ ಇದು ಸ್ಕೂಲ್ ಮುಗಿಸ್ಕೊಂಡು ನಮ್ಮ ತನ್ವಿನ ಪಿಕ್ ಮಾಡೋಕ್ಕೆ ಹೋಗಿದ್ದ ನಮ್ಮಣ್ಣ. ಅವನು ವಿಡಿಯೋ ಮಾಡಿ ಕಳಿಸಿದ್ದ. ಮೇಡಮ್ ಅವರು ಫುಲ್ ಟಯರ್ಡಾಗಿ ಚಾಕ್ಲೇಟ್ ಬಾಕ್ಸು ಎಲ್ಲ ಇಟ್ಕೊಂಡು ಬರ್ತಾಯಿದ್ದಾರೆ. ಕಾಣಿಸ್ತಾ ಇಲ್ಲ ಫೇಸ್ ಇದರಲ್ಲಿ, ಸಾರಿ. ಯಾಕಂದರೆ ಅವನು ಕ್ಯಾಮ್ರಾ ಸರಿಯಾಗಿ ತೆಗ್ದಿಲ್ವೋ, ಇಲ್ಲಾಂದರೆ ಇದು ನಂದೇನೋ ಪ್ರಾಬ್ಲಮೋ ಗೊತ್ತಿಲ್ಲ. ಸೊ ಈವ್ನಿಂಗ್ ರೆಡಿ ಆದರು ಮೇಡಮ್ಮು, ಬೇಬಿ ಪಿಂಕ್ ಫ್ರಾಕ್ ಹಾಕ್ಕೊಂಡು. ಯಾಕಂದರೆ ಅವಳು ಬೇಬಿ ಪಿಂಕ್ 1 ವರ್ಷ ಬರ್ತಡೇಗೂ ಹಾಕ್ಕೊಂಡಿರಲಿಲ್ಲ ಅಂತ. ಇದು ಅವಳ ಬರ್ತಡೇ ಥೀಮ್ ಕೇಕ್. ಮಾಷಾ ಅಂದ ಬೇರ್ ಕೇಳಿದ್ದು ಈ ಸತಿ. ಸೊ ಅದಕ್ಕೋಸ್ಕರ ನಾನು 2 ಟೈರ್ ಕೇಕಲ್ಲಿ ಮಾಡಿಸಿದ್ದೆ, ಮಾಷಾ ಅಂದ ಬೇರ್. ಮತ್ತು ಬಲೂನ್ಸೂ ಅದೇ ಥೀಮಲ್ಲೇ ತರಿಸಿದ್ದು. ಇಷ್ಟ ಆಯ್ತಾ ರಾಜನಿಗೆ? ತುಂಬ ಇಷ್ಟ ಆಯಿತು. ಹಾಯ್, ವೆಲ್ಕಮ್ ಟು ಅನದರ್ ಲೈಫ್ ಸ್ಟೈಲ್ಸ್. ಅವಳಂತೂ ಫುಲ್ಲು ನನ್ನ ಮಗಳು ಸೈಕಾಗಿ ಹೋಗ್ಬಿಟ್ಟಿದ್ದಾಳೆ. ಬರ್ತಡೇ ಖುಷಿ. ಅದೇ ನನ್ನ ಬರ್ತಡೇದು ಮೇಲ್ಗಡೆ ಪ್ರಿಂಟ್ ನೋಡಲಿಲ್ಲ. ಪ್ರಿಂಟ್ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ. ಸೊ ಅವಳು ಬೆಳಗ್ಗೆಯಿಂದ ಫುಲ್ ಟಯರ್ಡ್ ಆಗಿದ್ಲು, ಎಕ್ಸಾಮು ಇತ್ತು, ಟ್ಯೂಷನ್ಗೂ ಹೋಗಿ ಬಂದಿದ್ಲು. ಅವಳು ಡ್ರೆಸ್ ತೋರಿಸ್ತಾ ಇದ್ದಾಳೆ. ಈ ಸತಿ ಸಿಂಪಲ್ಲಾಗಿ ಮಾಡಿದ್ವಿ. ಸೊ ಕೇಕ್ ಕಟ್ಟಿಂಗ್ ಟೈಮ್. ಹ್ಯಾಪಿ ಬರ್ಡೇ ಟು ಯು. ಟು ಮೀ. ಹ್ಯಾಪಿ ಟು ನೀನು ಚಿನ್ನಿ ಪಾಪುಲ್ ಹೇಳ್ತಿದ್ದೆ ಹ್ಯಾಪಿ ಟು ಯು ಅಂತ. ಸೊ ಕೇಕ್ ಕಟ್ ಮಾಡಾದ್ಮೇಲೆ ಮಾಡೋ ಟೈಮಲ್ಲಿ ಆ್ಯಕ್ಚುಲಿ ಬ್ಲಾಸ್ಟ್ ನನಗೆ ಬೇಕಾಗಿದ್ದು ಸ್ಮೈಲಿನೋ ಏನನ್ನ ಬೇರೆ ಬಟರ್ಫ್ಲೈಸ್ ಥೀಮಲ್ಲಿ. ಬಟ್ ನಮಗೆ ನಾರ್ಮಲ್ ಬ್ಲಾಸ್ಟೇ ತೊಗೊಂಡು ಬಂದುಬಿಟ್ಟಿದ್ದಾರೆ. ಆ್ಯಸ್ ಯೂಶಲ್ ಅನುಷ ಅಜೀಬ್ ಆಗಲೇಬೇಕಲ್ಲ. ತಿರುಗಿಸ್ತೆ ನಮಗೆ ಬೇರೆ ಸ್ವಲ್ಪ ಪಟಾಕಿ ಎಲ್ಲ ತುಂಬ ಭಯ. ಅದರಲ್ಲೂ ಒಂದು ಕಾನ್ಫಿಡೆನ್ಸಲ್ಲಿ ತಿರುಗಿಸ್ತೆ ಕೊನೆಗೂ ಅದನ್ನು ಹಾಳು ಮಾಡಿಬಿಟ್ಟೆ. ಆಗಲೇ ಇಲ್ಲ ಅದು. ನನಗೆ ಭಯ, ಅದರಲ್ಲಿ ಡಮ್ ಅಂದ್ಬಿಡೋದು ಅಂತ ಭಯದಲ್ಲೇ ತಿರುಗಿಸಿ ಕಿತ್ತಾಕಿಟ್ಟೆ. ಸೊ ನಮ್ಮಣ್ಣ, ನಿನಗೆ ಏನು ತಾನೇ ನೆಟ್ಟಿಂಗ್ ಬರುತ್ತೆ ಮಾಡೋಕ್ಕೆ, ಕೊಡಿಲಿ ನಾನು ಹೊಡಿತೀನಿ ಅಂತ ಬಂದ. ಆಗಲೇ ನಾನು ಅದನ್ನು ಹಾಳು ಮಾಡಿ ಇಟ್ಬಿಟ್ಟಿದ್ದೆ. ಅವನು ತಿರುಗಿಸ್ಬಿಟ್ಟು ಕಿತ್ತಾಕ್ಬಿಟ್ಟಿದ್ದಾಳೆ ಇವಳು ಅಂದ್ಬಿಟ್ಟು ಅದನ್ನು ಕ್ಯಾನ್ಸಲ್ ಮಾಡಿದ್ವಿ ಬ್ಲಾಸ್ಟ್ನ. ಸೊ ಅದಾದಮೇಲೆ ನನಗೆ ಸಿಕ್ಕಾಪಟ್ಟೆ ಭಯ, ಅದೆಲ್ಲಿ ಡಮ್ ಅಂದ್ಬಿಡುತ್ತೋ ಅಂತ. ಸೊ ಅದಾದಮೇಲೆ ಕೇಕ್ ಕಟ್ ಮಾಡಿ ಮಗಳು ಕೇಕ್ ತಿನ್ನಿಸಿ, ಅಲ್ಲಿ ಅಷ್ಟು ಯಾರನ್ನೂ ಕರೆದಿಲ್ಲ, ಅಲ್ಲೇ ಅಕ್ಕಪಕ್ಕದಲ್ಲಿರೋ ಮಕ್ಕಳನ್ನ, ಸಣ್ಣ ಮಕ್ಕಳನ್ನ ಕರೆದ್ಬಿಟ್ಟು ಅವ್ರಿಗೆ ಕೇಕ್ ಕಟ್ ಮಾಡಿಸಿ, ಮತ್ತು ನಾನು ಅವ್ರಿಗೆ ಕೊಡೋದಕ್ಕೆ ಅಂತ ಏನು ಮಾಡಿದ್ದೆ, ಚಾಕ್ಲೇಟ್ ಸ್ಯಾಂಡ್ವಿಚ್ ಮಾಡಿದ್ದೆ ಮನೇಲೇ. ಚಿಪ್ಸು, ಕೇಕು 90s ಬರ್ತಡೇ ಥರ ಮಾಡಿದ್ದು. ಸೊ ಅದಾದಮೇಲೆ ಇವರು ನಮ್ಮ ಅಮ್ಮ ಅವರು ಹೋಗಿದ್ದವರು ನಮ್ಮ ಅಜ್ಜಿ, ನಮ್ಮ ಬುಜ್ಜಿಯವರ ಮುತ್ತಜ್ಜಿ, ನನಗೆ ಅಜ್ಜಿಯವರು. ಸೊ ಒಂದು ಒಳ್ಳೆ ಸಿಂಪಲ್ ಕ್ಯೂಟ್ ಚಿಕ್ಕ ಬರ್ತಡೇ ಆಯಿತು. ಇವನು ಬಂದು ನಮ್ಮ ಬುಜ್ಜಿಯವರ ಮೋಸ್ಟ್ ಫೇವ್ರೆಟ್ ಪರ್ಸನ್ ನಮ್ಮ ಅಣ್ಣ. ನಮ್ಮ ಬುಜ್ಜಿಯವರ ನಮ್ಮ ತನ್ವಿಯವರ ಮಾವ. ಅವಳ ಫೇವ್ರೆಟ್ ಪರ್ಸನ್ ಅವನೇ. ಅವಳು ಏನು ಕೇಳಿದ್ರು, ಯಾರು ಇಷ್ಟ ನಿನಗೆ ಅಂದರೆ ನಂಗೆ ನಮ್ಮ ಅಮ್ಮನೇ ಇಷ್ಟ ಅಂತ ಹೇಳೋಳು. ಇದು ನಮ್ಮ ತನ್ವಿ ಇಷ್ಟಪಡೋ ಮಗು. ನಮ್ಮ ನೇಬರು, ನಮ್ಮ ಅಮ್ಮ ಮನೆ ನೇಬರು, ಇವ್ರ ಮಗು. ನಾವು ಅಮ್ಮ ಮನೇಲಿ ಮಾಡಿದ್ದು.
ಮಸ್ಕಾರ, ಕ್ಲಿಪ್ಪು, ಇದೇನಿದು ಹಳೆ ನಂದು ಇದೇನು ಡ್ರೆಸ್ಸು? ಹಾಂ, ಕಾಜಲ್. ಏನು ಡ್ರೆಸ್ ಇದು? ನನಗೆ ಇದು ಯಾರು ಕೊಟ್ಟಿದ್ದಮ್ಮ? ಈ ಬಳೆ ಅವರು ಮಾನಸಕ್ಕ ಕೊಟ್ಟಿದ್ದು. ಇದು ಸುಗುಣ ಆಂಟಿ ಕೊಟ್ಟಿದ್ದು. ಇದು ಸುಗುಣ ಆಂಟಿನೇ ಕೊಟ್ಟಿದ್ದು. ಎಲ್ಲಿ ಬಾಕ್ಸು? ಇದು ಇದು ನಂದಿನಿ ಆಂಟಿ ಕೊಟ್ಟಿದ್ದು. ಇದು ನಂದಿನಿ ಆಂಟಿ ಕೊಟ್ಟಿದ್ದು. ಎಲ್ಲೋಯ್ತು ಇನ್ನೊಂದು? ಇದು ನಿನಗೆ ಸ್ಕೂಲಿಗೆ ಊಟ ತಗೊಂಡಾಗಕ್ಕೆ. ಇದು ಇಲ್ಲಿ ಮಸ್ಕಾರ ಕಳ್ಸಿದ್ದಾರೆ. ನಿಮ್ಮ ಮುತ್ತಜ್ಜಿ ಏನು ಕೊಟ್ಟರು? ಪೈಸಾ ಎಷ್ಟು? ನೋಡಿಲ್ಲ ನಾನು, ನೋಡು. ಓಕೆ, ಹೆಂಗ ಅನ್ನಿಸ್ತು ಇವಾಗ ಬರ್ತಡೇ ಮಾಡಿದ್ದೀವತ್ತು? ತುಂಬ ಚೆನ್ನಾಗಿ. ಸೊ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.